ಏನು ಯಾರು ಟೀ ಕುಡ್ಡು ಟೀ ಕುಡ್ಡು ಅವೆಲ್ಲ ನಾವೇ ಹಾಕೋದು. ಸರ್ ಹೋಯ್ತು ಸರ್ ಏನು ಮಾರ್ಕೆಟೇ ಹಾಳಾಗೋಯ್ತು. ಹೌದಾ? ಚೈನಾ ಐಟಮ್ ಬರ್ಲಾಗಿ ಇದೆಲ್ಲ ಚೈನಾಯಿಂದ ಎಲ್ಲ ಕೆಲಸನೇ ಇಲ್ಲಂಗ ಆಗೋಯ್ತಲ್ಲ ಮನೆಗೆ. ಅದೇ ಹೇಳಿದ್ರು ಅವ್ರಿಗೆ, ಚೈನಾಯಿಂದ ಬಂದ್ಮೇಲೆ ಕೆಲಸ ಇಲ್ಲ, ಕೆಲಸ ಹಾಳಾಗೋಯ್ತು. ಒಪ್ಪಚ್ಚೆ ಈಗ ಒಂದು ಹೊತ್ತು ಊಟಕ್ಕೂ ಕಷ್ಟ ಪಡ್ತಾವ್ರೆ. ಅದು ಬೇರೆ ಸಂಘದಲ್ಲೆಲ್ಲ ಲೋನ್ ತಗೊಬಿಟ್ಟು ಒಪ್ಪಚ್ಚೆ ಮನೆ ಗಿನೆ ಏನು ಮಾಡೋಕ್ಕೆ ಸಖತ್ ಕಷ್ಟ ಅನ್ಬೋದು. ಮಿಷಿನ್ ಬಂದ್ಮೇಲೂ ಸ್ವಲ್ಪ ಇದಾಗೋಯ್ತೇನೋ. ಇಲ್ಲ ಸರ್, ಮಿಷಿನ್ ನಮ್ಮ ಐಟಮ್ ಮಿಷಿನ್ ಮಾಡೋಕ್ಕಾಗಲ್ಲ. ಸಣ್ಣ ಸಣ್ಣ ಐಟಮ್ ಮಿಷಿನ್ ಕೈಲೇ ಮಾಡ್ಬೇಕು, ಅದನ್ನ ಕೈಲೇ ಮಾಡ್ಬೇಕು. ಅವನು ದೊಡ್ಡ ಐಟಮ್ ಮಾಡ್ಬೋದು ಅಷ್ಟೇ ಸರ್. ಸಣ್ಣ ಐಟಮ್ ಅಂತೂ ಮಿಷಿನ್ ಅಲ್ಲಿ ಮಾಡೋಕ್ಕೆ ಆಗೋದಿಲ್ಲ, ಕೈಲೇ ಮಾಡ್ಬೇಕು, ಕೈಲೇ ಮಾಡ್ಬೇಕನ್ನ. ಹಾ ಸರ್. ಆದ್ರೆ ಚೈನಾಯಿಂದ ಈ ತರ ಈ ಮಣಿಗಳು ಬರೋಕ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಆರ್ಡರ್ ಇಲ್ಲ ಅಂತ ನೀವು ಹೇಳೋದು. ಹಾಳಾಗೋಯ್ತು, ನಮ್ಮ ಜೀವನನೇ ಹಾಳಾಗೋಯ್ತು. ಸಣ್ಣ ಐಟಮ್ ಅಂತೂ ಮಿಷನ್ ಮಾಡಕ್ಕೆ ಆಗೋದಿಲ್ಲ ಸರ್. ಇವೆಲ್ಲ ಚೈನಾದಿಂದ ಬರೋದು ಐಟಮ್, ಇವೆಲ್ಲ ಉಡ್ಡೆ ತಾನೇ ಇದು? ಹಾ ಸರ್, ಉಡ್ಡೆ. ಅಂದ್ರೆ ಇನ್ನೊಂದು ನಾವು ಮಾಡೋದು ಉಡ್ಡು ತೇಗುದ್ ಮರದ್ದು. ಅದು ಇಲ್ಲ ಅಂತ ಹೇಳಿದ್ರೆ ಒಂದ 3,500 ರೂಪಾಯಿ ಆಗುತ್ತೆ ಒಂದು ಸೀಟು. ಅದ್ನ ಯಾರು ತಗೊಳಲ್ಲ. ಇದು ಅಂತ ಹೇಳಿದ್ರೆ ಒಂದ್ 500 ರೂಪಾಯಿ 550 ರೂಪಾಯಿಗೆ ಎಲ್ಲ ಸಿಗ್ತದೆ. ಅಂದ್ರೆ ಪ್ರತಿಯೊಬ್ರು ಅದೇ ಥಿಂಕ್ ಮಾಡ್ತಾರೆ, ಏನಕ್ಕೆ ಅಷ್ಟೊಂದು ಕೊಟ್ಟು ತಗೊಳ್ಳೋದನ್ನ ಅನ್ಬಿಟ್ಟು ಹಿಂಗ್ ತಗೋತಾರೆ. ಇದು ಓಡ್ತವೆ, ನಮ್ಮ ಓಡಲ್ಲ. ಸರ್. ಬಟ್ ಜನಕ್ಕೆ ಚೀಪ್ ಅಂಡ್ ಬೆಸ್ಟ್ ಆಗಿ ಅಂತಂದ್ರೆ ಇವನ್ನ ಚನ್ನಪಣ್ಣದವ್ರೆ 2 ವರ್ಷ ಆದ್ರೆ ಇದು ಏನಕೋಬೇಡ ಹಂಗ ಹೋಯ್ತವೆ. ಎಲ್ಲ ಕಲರ್ ಹೋಯ್ತವೆ, ಎಲ್ಲ ಹಾಳಾಗೋಯ್ತವೆ. ಅದು ಟೀ ಕುಡ್ದು ಹೋಗಲ್ಲ, ಅದು ಲೈಫ್ ಲಾಂಗ್ ಬರುತ್ತೆ ಸರ್. ಲೈಫ್ ಲಾಂಗ್ ಬರುತ್ತೆ. ಒಂದೇ ಒಂದ್ಸರಿ ಪರ್ಚೇಸ್ ಮಾಡ್ಬಿಟ್ರೆ ಥ್ರೆಡ್ ಕಟ್ ಆಗುತ್ತೆ ಅಷ್ಟೇ. ದಾರ ಕಟ್ಟಾಗೋಯ್ತವೆ. ಏನಿಲ್ಲ, 150 ದಾರ ಹಾಕ್ಬಿಡ್ತಾರೆ. ತಿರ್ಗಾ ಅದು ಇನ್ನೊಂದು 5 ವರ್ಷ ಬರುತ್ತೆ. ಒಂದ್ಸರಿ 200 ರೂಪಾಯಿ ಖರ್ಚು ಮಾಡ್ತಾರೆ. ನಿಮ್ಗೆ ಪೀಸ್ ಲೆಕ್ಕದಲ್ಲಿ ಕೊಡ್ತಾರ ಅವರು? ಇವು ಮಾಡ್ಕೊಟ್ರೆ ಇದನ್ನ ಅರ್ಥ ಆಗಿಲ್ಲ ಸರ್. ಇದು ಪೂರ್ತಿ ಮಾಡ್ತಿರೋದ ನೀವು? ಹೆಂಗೆ ನಿಮ್ಗೆ ಹೆಂಗ್ ಕೊಡೋದು ಅವರು? ಸರ್, ಇವರು ಮನಿ ತಗೊಂಡವ್ರೆ, ನಮಗೆ ಒಂದು ಮ್ಯಾಟ್ಗೆ ಇಷ್ಟು ಅಂತ ಕೊಡ್ತಾರೆ. ಮ್ಯಾಟ್ಕಿಂಗ್ ಅಂತ ಮ್ಯಾಟ್ಗೆ ಇಷ್ಟು ಅಂತ ಕೊಟ್ಬಿಡೋದು. ಮನಿ ಎಲ್ಲ ಇವ್ರು ಕೊಡ್ತಾರೆ. ಇವ್ರು ಕೊಟ್ಟು ನಮ್ಗೆ 60 ರೂಪಾಯಿ 70 ರೂಪಾಯಿ ಸೈಜ್ ಮೇಲೆ ಹಾಕ್ತಾರೆ. ಸೈಜ್ ಮೇಲೆ ದೊಡ್ಡ ಸೈಜಿಗೆ 70, ಚೇರ್ ಸೀಟ್ಗೆ ಕಡಿಮೆ ಆ ತರ ಹಾಕೊಡ್ತಾರೆ. ಎಲ್ಲ ಐಟಮ್ ಎಲ್ಲ ಇವ್ರು ಕೊಡ್ತಾರೆ. ಹಾಕೊಡೋ ಜವಾಬ್ದಾರಿ. ಈಗ ನೀಲ್ಸಂದ್ರದಲ್ಲಿ ಒಂದ್ 2-3 ಮನೆ ಅಷ್ಟೇ ಮಾಡೋದು ಕೈಯಲ್ಲಿ. ಫಸ್ಟ್ ಎಷ್ಟು ಜನ ಮಾಡ್ತಿದ್ರು? ಪ್ರತಿ ಮನೇಲೂ ಸರ್, ಪ್ರತಿ ಮನೇಲೂ ಮಾಡ್ತಾ ಇದ್ರು. ಯಾವ ಚೈನ್ ಐಟಮ್ ಎಲ್ಲ ಬರೋದು, ವಿಡಿಯೋ ಮಾಡ್ಕೋದು. ಇವ್ರೇನ್ ಮಾಡ್ತಾರೆ ಗೊತ್ತಾ ಸರ್, ಏನು ಸ್ಟೂಡೆಂಟ್ಗಳು ಅವ್ರಲ್ಲ, ಅವರು ಪ್ರಾಜೆಕ್ಟ್ಗೋಸ್ಕರ ಏನ್ ಮಾಡ್ತಾರೆ, ಕರ್ಕೊಂಡ್ಬಿಡ್ತಾರೆ. ಕರ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಈಗ ಅವ್ರಿಗೆ ಎಲ್ಲಾನು ಪ್ರತಿಯೊಂದು ಹೇಳ್ಕೊಡ್ತೀವಿ. ಈಗ ನೋಡಿ ಸರ್, ಇನ್ನೊಂದು ನೋಡಿ ತೋರಿಸ್ತೀನಿ ನಿಮ್ಗೆ. ಎಲ್ಲ ಈ ತರ ಮಾಡಿ ಆಯ್ತು ಬಿಡಿ ಸರ್, ಆಯ್ತು. ನೋಡಿ, ಕರಕುಶಲ ಕೈಗಾರಿಕೆಯನ್ನು ನಂಬಿ ಜೀವನ ಮಾಡ್ತಿರೋ ಜನಗಳಿಗೆ ಚೈನಾದಿಂದ ಬರ್ತಿರೋಂಥ ಮಣಿಗಳಿಂದ ಎಷ್ಟು ತೊಂದರೆ ಆಗ್ತಿದೆ ಅಂತ, ಇದ್ರ ಬಗ್ಗೆ ಇಲ್ಲಿನ ಗ್ರಾಮ ಪಂಚಾಯತಿಗಳು ನಿಗಾ ವಹಿಸಬೇಕು ಮತ್ತು ಇಲ್ಲಿ ಈ ಜನಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಚಿನ್ ಸಂಚಾರಿ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಬಾಯ್.